ರೈತರಿಗೆ ನಮ್ದೇ ಸರ್ಕಾರ ಇದ್ದಾಗ ಅನ್ಯಾಯ ಮಾಡಿದಿರಿ. ಇಲ್ಲೂ ಅಷ್ಟೇನೆ, ನೀವು ತಮಿಳುನಾಡಿಗೆ ಅನ್ಯಾಯ ಮಾಡಿ ಅಂತ ನಾವು ಹೇಳಲ್ಲ. ಆದ್ರೆ ನಮ್ಮ ರಾಜ್ಯದ ಜನರಿಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ಎಚ್ಚರಿಸೋದಕ್ಕೆ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಖ್ಯಮಂತ್ರಿಗಳೇ, ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರಿ. ಅದನ್ನು ಮರ್ತಿಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಹಕ್ಕನ್ನ ರಕ್ಷಿಸುವಂತ ಅಧಿಕಾರ ಸ್ಥಾನದಲ್ಲಿ ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಿ ನಿಮ್ಮನ್ನು ಕೂಡಿಸಿದ್ದಾಳೆ. ಇಂಥ ಸಂದರ್ಭದಲ್ಲಿ ನಮ್ಮ ನೀರಿನ ಹಕ್ಕನ್ನ ಉಳಿಸಿಕೊಳ್ಳುವಂತ ಜವಾಬ್ದಾರಿ, ಹೊಣೆಗಾರಿಕೆ ನಿಮ್ಮದಿದೆ ಅನ್ನುವ ಮಾತನ್ನ, ನಿಮ್ಮ ಕರ್ತವ್ಯವನ್ನು ನೆನಪು ಮಾಡೋದಕ್ಕೆ ಈ ಒಂದು ಹೋರಾಟವನ್ನ ಮಾಡ್ತಾ ಇದೀವಿ. ಆದ್ರೆ ದುಃಖದ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮ ರೈತರು ಹೇಳ್ತಾ ಇದ್ದಾರೆ, ಅಣ್ಣ ಹಗಲು ನೀರು ನಿಲ್ಲಿಸ್ತಾರೆ, ರಾತ್ರಿ ನೀರು ಬಿಡ್ತಾರಣ್ಣ, ರಾತ್ರಿ ಎಲ್ಲ ನೀರು ಬಿಟ್ಟು ದ್ರೋಹ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಅನ್ಯಾಯ ನೀವು ಮಾಡಬೇಡಿ. ನೀವೇ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಿ. ಈ ಅನ್ಯಾಯವನ್ನು ನೀವು ಮಾಡಬೇಡಿ. ನಮ್ಗೆ ಅನಿಸ್ತಾ ಇದೆ ಎಲ್ಲ ಒಂದ್ ಕಡೆ ಸರ್ಕಾರ ಕರ್ತವ್ಯ ಲೋಪ ಮಾಡಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾವ ರೀತಿ ಕರ್ತವ್ಯ ಲೋಪ ಮಾಡಿದಿರಿ? ನಮ್ಮ ವಕೀಲರ ತಂಡವನ್ನು ಕರೆದು ಅವರಿಗೆಲ್ಲರಿಗೂ ಏನೇನೋ ವಾದ ಮಾಡಬೇಕು ಅನ್ನೋದನ್ನ ಜಲತಜ್ಞರ ಮೂಲಕ ಅವರಿಗೆ ಮಾಹಿತಿ ಕೊಟ್ಟು, ಪ್ರಬಲವಾಗಿ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಮುಂದೆ ನಮ್ಮ ವಾಸ್ತವಿಕ ಸತ್ಯವನ್ನು ಮನವರಿಕೆ ಮಾಡಬೇಕಾಗಿತ್ತು, ಸಮರ್ಥ ವಾದವನ್ನು ಮಂಡಿಸಬೇಕಾಗಿತ್ತು. ಯಾಕೋ ನೋಡಿದ್ರೆ ಮುಖ್ಯಮಂತ್ರಿಗಳು ಮೈಮರ್ತರು, ನಮ್ಮ ನೀರಾವರಿ ಸಚಿವರು ಕೂಡ ಮೈಮರ್ತರು. ನೀರಾವರಿ ಸಚಿವರು ಅವರಿಗೆ ಈಗಲೂ ಕೂಡ ನೀರಾವರಿ ಬಗ್ಗೆ ಆಸಕ್ತಿ ಇದ್ದಂಗೆ ಕಾಣಲ್ಲ. ಅವ್ರಿಗೆ ಬೆಂಗಳೂರು ಬಗ್ಗೆನೇ ಆಸಕ್ತಿ. ಅವ್ರಿಗೆ ನಾವು ಹೇಳ್ತಾನೆ, ನಿಮ್ ಬೆಂಗಳೂರಿನ ಆಸಕ್ತಿ ತಪ್ಪು ಅಂತ ಹೇಳಲ್ಲ. ಬೆಂಗಳೂರು ಜನರಿಗೆ KRS ಇಂದ ನೀರು ಆಗದೆ ಇದ್ರೆ ಕುಡಿಯಕ್ಕೆ ಏನ್ ಮಾಡ್ತೀರಿ ನೀವು ಕುಡಿಯೋದಿಕ್ಕೆ? ಆ ಬೆಂಗಳೂರಿನ ಜನರ ಕುಡಿಯೋ ನೀರಿನ ರಕ್ಷಣೆಗೋಸ್ಕರನಾದ್ರೂ ಕೂಡ ನೀವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಯಾಕೋ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಅನಿಸ್ತಾ ಇದೆ. ಈಗಲಾದ್ರೂ ಅಷ್ಟೇನೆ ಮೇಲ್ಮನವಿ ಸಲ್ಲಿಸಿ ನ್ಯಾಯಾಧಿಕರಣದ ಮುಂದೆ ವಾಸ್ತವಿಕ ಸತ್ಯವನ್ನ ಮನವರಿಕೆ ಮಾಡಿಕೊಡಿ. ಕರ್ಕೊಂಡೋಗಿ ಸರ್ವ ಪಕ್ಷಗಳನ್ನ ಮೆಟ್ಟೂರು ಡ್ಯಾಮಿಗೆ ಆಹ್ವಾನ ಮಾಡಿ, ತಮಿಳುನಾಡಿನ ಜನಪ್ರತಿನಿಧಿಗಳನ್ನ, ತಮಿಳುನಾಡಿನ ರೈತರನ್ನ KRS ಗೆ ಆಹ್ವಾನ ಮಾಡಿ, ಅವ್ರು ಬಂದು ನೋಡ್ಲಿ, ಇಲ್ಲಿಯ ಪರಿಸ್ಥಿತಿಯನ್ನು ನೋಡ್ಲಿ. ಆಗ ಎರಡೂ ರಾಜ್ಯಗಳ ನಡುವೆ ಸಂಬಂಧ ತಪ್ಪುತ್ತೆ, ಸತ್ಯದ ಮನವರಿಕೆ ಆಗುತ್ತೆ. ಆ ಕೆಲಸವನ್ನ ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳಾಗಿ ನೀವು ಮಾಡಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತಾ, ಈ ಒಂದು ಹೋರಾಟ ಕರ್ನಾಟಕ ರಾಜ್ಯದ ರೈತರ ಹಿತವನ್ನು ಕಾಪಾಡೋದಕ್ಕೆ ಹೋರಾಟ. ಈ ಹೋರಾಟ ಕರ್ನಾಟಕ ರಾಜ್ಯದ ಜನರ ಹಿತವನ್ನು ಕಾಪಾಡೋದಕ್ಕೆ ನಮ್ಮ ಹೋರಾಟ. ಈ ಹೋರಾಟ ರಾಜಕಾರಣ ಮಾಡೋದಕ್ಕಲ್ಲ. ರಾಜಕಾರಣ ಮಾಡೋದಕ್ಕೆ ಬೇಕಾದಷ್ಟು ವಿಷಯ ಇದಾವೆ. ನೀವು ಅಚಲವಾಗಿ ನಿಂತ್ಕೊಳ್ಳಿ, ನಿಮ್ ಜೊತೆಗೆ ನಾವಿದೀವಿ ಅನ್ನುವಂತ ವಿಶ್ವಾಸ ತುಂಬೋದಕ್ಕೆ ಈ ಹೋರಾಟ. ನೀವು ದ್ರೋಹ ಮಾಡಿದ್ರೆ, ನೀವು ಕರ್ನಾಟಕ ರಾಜ್ಯದ ಜನರಿಗೆ ದ್ರೋಹ ಮಾಡಿದ್ರೆ ನಾಡಿನ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಹಿಸೋದಿಲ್ಲ ಅನ್ನುವ ಎಚ್ಚರಿಕೆಯನ್ನ ಕೊಡೋದಕ್ಕೆ ಈ ಹೋರಾಟವನ್ನು ನಾವು ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಭಾರತ್ ಮಾತಾ ಕಿ. ಬಿಜೆಪಿ ರೈತ ಪರ ಹೋರಾಟಕ್ಕೆ, ಬಿಜೆಪಿ ಜನಪರ ಹೋರಾಟಕ್ಕೆ. ನಮಗೆ ನೀರು, ನಮಗೆ ನೀರು, ನಮ್ಮ ನೀರು, ನಮ್ಮ ನೀರು. ಯಾತಕ್ಕಾಗಿ ಹೋರಾಟ?
ಎಲ್ಲ